ಈ ನಡುವೆ ಆನೇಕಲ್ ಟೌನಲ್ಲಿ ಪ್ರತಿದಿನ ಫೈನ್ ಹಾಕ್ತಿದ್ದಾರೆ. ಹೌದು, ತುಂಬ ಒಳ್ಳೆ ಬೆಳವಣಿಗೆ. ಸಾಹೇಬರು ಮುನಿರತ್ನಮ್ಮ ಮೇಡಮ್ ಅವರು ಮತ್ತು ಪ್ರಕಾಶ್ ಸರ್ ಅವರು ಇನ್ಸ್ಪೆಕ್ಟ್ರು ಭಾಳ ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ. ಏನು ಆನೇಕಲ್ ಟೌನಲ್ಲಿ ಮೈನರ್ ಮಕ್ಕಳು ಗಾಡಿನ ಓಡಿಸ್ಕೊಂಡೋಗಿ ಭಾಳ ಅನಾಹುತಕ್ಕೆ ಕಾರಣ ಆಗ್ತಾರೆ. ಮತ್ತು ಆಕ್ಸಿಡೆಂಟ್ ಆದಾಗ ಅವರ ಪೇರೆಂಟ್ಸ್ಗೆ ತುಂಬ ಏನೋ ಹೊರೆ ಆಗುತ್ತೆ ಅವ್ರಿಗೆ. ಯಾಕಂದರೆ 20ರಿಂದ 30 ಲಕ್ಷ ಅವ್ರಿಗೆ ಏನು MEC ಕೇಸ್ ಹಾಕಿ ಅವರ ಪೇರೆಂಟ್ಸ್ಗಳಿಗೆ ಕಟ್ಟಬೇಕಾಗುತ್ತೆ. ಹಂಗಾಗಿ ಪೊಲೀಸರು ಭಾಳ ತುಂಬ ವರ್ಷಗಳಿಂದ ಮಾಡಿರಲಿಲ್ಲ ಆನೇಕಲ್ ಟೌನಲ್ಲಿ. ಈ ಬಾರಿ ಏನು ಹೊಸ ಇನ್ಸ್ಪೆಕ್ಟ್ರು ಮತ್ತು ಮುನಿರತ್ನಮ್ಮ ಮೇಡಮ್ ಅವರು ಭಾಳ ಕಾಳಜಿಯಿಂದ ಪ್ರತಿದಿನ ಬೆಳಗ್ಗೆ ಅವೇರ್ನೆಸ್ ಮೂಡಿಸ್ತಾರೆ, ಮಧ್ಯಾಹ್ನದ ಮೇಲೆ ಅವ್ರಿಗೆ ಫೈನ್ ಹಾಕೋದಕ್ಕೆ ಮಾಡ್ತಾಯಿದ್ದಾರೆ. ಭಾಳ ಖುಷಿ ವಿಚಾರ. ಕೆಲವೊಂದು ಸರಿ ಈ ಕೂಲಿ ಕಾರ್ಮಿಕರಿಗೆ ಫೈನ್ ಹಾಕ್ಬಿಡ್ತಾರೆ, ಆದರೆ ಈಗ ಫಸ್ಟ್ ಟೈಮು ಎಚ್ಚರಿಕೆಯಾಗಿ 1,000 ಹಾಕ್ತಾಯಿದ್ದಾರೆ. ಮತ್ತೆ ರಿಪೀಟ್ ಆದರೆ 5,000 ಹಾಕ್ತಾರೆ. ಮತ್ತು ರಿಪೀಟ್ ಆದರೆ 12,000 20,000 ಹಾಕೋವರೆಗೂ ಅವರು ಹಾಕ್ತೀವಿ ಅಂತೇಳಿ ಹೇಳ್ತಾ ಇದ್ದಾರೆ. ಸೊ ಹಂಗಾಗಿ ಭಾಳ ಏನಂತಂದರೆ ಸಾರ್ವಜನಿಕರು, ಅದರಲ್ಲೂ ಮೈನರ್ ಮಕ್ಕಳು ಮತ್ತು ಟ್ರಿಬಲ್ ರೈಡಿಂಗು ಹೆಂಗಂದರೆ ಈಗ ಆನೇಕಲ್ ತಾಲೂಕಲ್ಲಿ ಜಾಸ್ತಿ ಗಾಡಿಗಳಾಗ್ತಾ ಇದ್ದಾವೆ. ಸೊ ಹಂಗಾಗಿ ಟ್ರಿಬಲ್ ರೈಡಿಂಗು, ಮೈನರ್ ಮಕ್ಕಳು ಭಾಳ ಡೇಂಜರ್ ಇರುವಂಥದ್ದು. ಮತ್ತು ಪೋಷಕರು ಎಚ್ಚರಿಕೆಯಾಗಿರಬೇಕು. ಒಂದು ಸರಿ ಆಕ್ಸಿಡೆಂಟ್ ಆದರೆ ಅವರ ಪೇರೆಂಟ್ಸು MEC ಕೇಸು ಅವರ ಪೇರೆಂಟ್ಸ್ ಮೇಲೆ ಹೊರೆ ಬೀಳುತ್ತೆ. ಸೊ ಹಂಗಾಗಿ ಪೊಲೀಸರಿಗೆ ನಂದು ಒಂದು ದೊಡ್ಡ ಸಲ್ಯೂಟ್. ಆನೇಕಲ್ ತಾಲೂಕಲ್ಲಿ ಟ್ರಿಬಲ್ ರೈಡಿಂಗು, ಮೊಬೈಲ್ ಯೂಸು ಮತ್ತು ಮೈನರ್ ಮಕ್ಕಳಿಗೆ ತುಂಬ ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ. ಏನು ಮುನಿರತ್ನಮ್ಮ ಮೇಡಮ್ ಅವರು ಮತ್ತು ಸಿದ್ನಗೌಡ ಅವರು ಸಬ್ ಇನ್ಸ್ಪೆಕ್ಟ್ರು ಮತ್ತು ಇನ್ಸ್ಪೆಕ್ಟ್ರ್ ಆದಂಥ ಪ್ರಕಾಶ್ ಅವರು ಹೊಸದಾಗಿ ಬಂದಿರೋರು ಭಾಳ ಮುಖ್ಯವಾಗಿ ಕಾಳಜಿಯಿಂದ ಮೇಡಮ್ ಅವರು ಬೆಳಗ್ಗೆಯಿಂದ ಕೆಲಸ ಮಾಡ್ತಾಯಿದ್ದಾರೆ, ಅವೇರ್ನೆಸ್ ಮೂಡ್ತಾಯಿದ್ದಾರೆ. ಸೊ ಭಾಳ ಖುಷಿ ವಿಚಾರ. ಆದರೆ ಸಾರ್ವಜನಿಕರು ಇದ್ರ ಬಗ್ಗೆ ಎಚ್ಚೆತ್ಕೊಳ್ಬೇಕು ಅನ್ನೋದು ನನ್ನ ಅಭಿಪ್ರಾಯ. ಥ್ಯಾಂಕ್ ಯು.